importing these items through all these ಒಂಥರ shadow imports through small ಕಮರ್ಷಿಯಲ್ ಆಫ್ ದಿ ಶೆಲ್ಫ್ ಅಂತ ಸರ್ ಅವ್ರ ಕತೆ, ಕಮರ್ಷಿಯಲ್ ಆಫ್ ದಿ ಶೆಲ್ಫ್ ಅಂತ ಹೇಳಿ ಆಮೇಲೆ ಸ್ಟ್ಯಾಂಡರ್ಡೈಸ್ ಮಾಡ್ಕೋತಾರೆ. ಕರೆಕ್ಟ್. ಈಗ ಒಂದು ಡ್ರೋನ್ ನೀವು ಶಾಯದ್ 130 ಅಂದ್ರೆ ಇಟ್ಸ್ ಸ್ಟ್ಯಾಂಡರ್ಡೈಸ್. ಈ ಮೋಟ್ರು ಇದು ಎಲ್ಲ ಜಸ್ಟ್ ಫಿಕ್ಸ್ ಇಟ್. ಕರೆಕ್ಟ್. ಜಸ್ಟ್ ಲೆಗೋ ಗೇಮ್ಸ್ ತರ ಫಿಕ್ಸ್ ಮಾಡ್ಬಿಟ್ಟು ಆ ತರ ಸ್ಟ್ಯಾಂಡರ್ಡೈಸ್ ಮಾಡಿರ್ತಾರೆ ಪಾರ್ಟ್ಸ್. ನಮ್ಮ ಈ ರಷ್ಯನ್ಸ್ ಎಲ್ಲ ತಗೊಂಡ್ರೆ ದೇ ವೋಂಟ್ ಡೂ ದಟ್ ಸಿಸ್ಟಮ್. ಈ ಒಂದು ಏರೋಪ್ಲೇನ್ಗೆ ಇದೇ ವಿಂಗ್ ಹೋಗ್ಬೇಕು, ಆ ಏರೋಪ್ಲೇನ್ಗೆ ಆ ವಿಂಗೇ ಹೋಗ್ಬೇಕು, ಆ ವಿಂಗ್ ಈ ವಿಂಗ್ ಎರಡು ಸುಖಾಯೇ. ಆ ವಿಂಗ್ ಈ ವಿಂಗ್ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಆ ವಿಂಗ್ ಈ ವಿಂಗ್ ಚೇಂಜ್ ಆಗಲ್ಲ. ಸೊ ದೇರ್ ಆರ್ ಸಮ್ ಥಿಂಗ್ಸ್ ದೇ ಡು ಇಟ್. ಡಿಸೈನ್ ಎಂಜಿನ್ ರೆಡಿ ಮಾಡ್ಕೊಳ್ತಾರೆ, ಡಿಸೈನ್ ಎಂಜಿನ್ ರೆಡಿ ಮಾಡ್ಕೊಳ್ತಾರೆ ಸರ್ ಅವರು. ಜರ್ಮನ್ ಡಿಸೈನ್ ಎಂಜಿನ್ ರೆಡಿ ಮಾಡ್ಕೊಳ್ತಾರೆ. GPS ಮಾಡ್ಯೂಲ್ಸ್ ಇರುತ್ತೆ ಅದರಲ್ಲಿ. ಇನ್ನೊಂದು ಕಡೆ ಸರ್ಕ್ಯೂಟ್ ಬೋರ್ಡ್ಸ್ ಅಂತ ತಗೊಳ್ತಾರೆ. ಚೈನಾ, ಟರ್ಕಿ ಮತ್ತು UAE ಫ್ರಂಟ್ ಆಫೀಸ್ ಅಲ್ಲಿ ಮಾಡ್ಕೊಳ್ತಾರೆ ಸರ್. ಕೆಲವು ಕಂಪ್ನಿ ರಿಜಿಸ್ಟರ್ ಇವ್ರಿಗೆ ಸ್ಯಾಂಕ್ಷನ್ಸ್ ಇದೆಯಲ್ಲ, ಬರೋದೇ ಆ ಥರ. ಅಲ್ಲಿ ತಗೊಂಡು ಇಲ್ಲಿ ಎನಿಥಿಂಗ್ ಯು ವಾಂಟ್ ಟು ಟೇಕ್ ಫ್ರಮ್ ಯುರೋಪ್ ದೇ ವಿಲ್ ಆಸ್ಕ್ ಯು ದ ಎಂಡ್ ಯೂಸರ್ ಸರ್ಟಿಫಿಕೇಟ್. ಓಕೆ ಸರಿ, ನಾನು ಹೇಳ್ತೀನಿ ಅಜರ್ಬೈಜಾನಿಗೆ ತಗೊಂಬರ್ತಾ ಇದ್ದೀನಿ ಅಂತೀನಿ. ಅಜರ್ಬೈಜಾನೋ ಅರ್ಮೇನಿಯಾಗೋ ಯಾವುದಕ್ಕೋ ತಗೊಂಬರ್ತಾ ಇದ್ದೀನಿ ಅಂತೀನಿ. ಅಜರ್ಬೈಜಾನ್ ಅರ್ಮೇನಿಯಾ ಏನೂ ಇಲ್ಲ, ಕಜಕಸ್ತಾನ್ ಏನೂ ಇಲ್ಲ, ಸೆಂಟ್ರಲ್ ಏಷ್ಯಾ ಯಾವುದರಲ್ಲೂ ಯಾವುದು ಸ್ಯಾಂಕ್ಷನ್ಸ್ ಇಲ್ಲ. ಆ ಉಜ್ಬೆಕಿಸ್ತಾನ್ ಯಾವುದೋ ಒಂದು ಕಂಪ್ನಿ ಹೆಸರು ಹಾಕ್ತೀನಿ, ಒಂದು ಕಂಪ್ನಿ ಓಪನ್ ಮಾಡಿದ್ದೀನಿ, ಆ ಕಂಪ್ನಿಗೆ ಬೇಕು ಅಂತ ಎಂಡ್ ಯೂಸರ್ ಸರ್ಟಿಫಿಕೇಟ್ ಕೊಡ್ತೀನಿ. ಆ ಕಂಪ್ನಿಗೆ ಬರುತ್ತೆ. ಆ ಕಂಪ್ನಿಯಿಂದ ವಯರ್ ರೋಡಲ್ಲಿ ತಗೊಂಬಂದ್ರೆ ಈ ಟ್ಯಾಕ್ಸ್ ಒಂದು ಕಾರಲ್ಲಿ ತಗೊಂಬಂದ್ರೆ ಏನು ಗೊತ್ತಾಗುತ್ತೆ? ಇನ್ನೊಂದೇನು ಗೊತ್ತಾಯ್ತು ಅಂತ ಹೇಳಿದ್ರೆ, ಯಾವುದನ್ನ ಮನುಷ್ಯ ತನ್ನ ಡೇ ಟು ಡೇ ಲೈಫಲ್ಲಿ ಬಳಸ್ತಾನೋ ಅದಕ್ಕೆ ಬಳಸುವಂಥ ಉಪಕರಣಗಳು ಇಟ್ಕೊಂಡೆ ಇವರು ಡ್ರೋನ್ ರೆಡಿ ಮಾಡ್ಕೊಂಡ್ರು ಅಂತ. ಸಪೋಸ್ ವಾಷಿಂಗ್ ಮಷೀನು, ಹೌದು, ಈ ಲಾನ್ ಮೂವರು, ಗ್ರಾಸ್ ಕಟ್ಟರು ಅಥವಾ ಮೊಪೆಡ್, ಅದರ ಎಂಜಿನ್ಗಳು ರನ್ ಆಗ್ಲಿ ಸರ್ಕ್ಯೂಟ್ ಬೋರ್ಡ್ಗಳು, ಈ ಮೊಪೆಡ್ ಇಂಜಿನ್ ಯೂಸ್ ಮಾಡಿದ್ದು ಶಾಯದ್. ಕರೆಕ್ಟ್. ದಟ್ ಈಸ್ ದಿ ಓನ್ಲಿ ದಿ ಅಡ್ವಾನ್ಸ್ ಟೈಪ್ ಆಫ್ ಇಂಜಿನ್. ಸ್ವಲ್ಪ ಇದು ಮಾಡಿದ್ರು. ಅಫ್ಕೋರ್ಸ್ ಚೈನಾ ಗೇವ್ ದೆಮ್ ಆಲ್ ದ ಫ್ಯೂ ಎಲೆಕ್ಟ್ರಾನಿಕ್ ಐಟಮ್ಸ್. ಬಹಳ ಅವರು ಚೈನಾದಲ್ಲೇ ಸೋರ್ಸ್ ಮಾಡಿದ್ದು. ಸಿ ದಟ್ಸ್ ವೈ ದೇ ಆಸ್ಕ್ ಇನ್ ಯುವಾನ್, ದೇ ಡಿಂಟ್ ಆಸ್ಕ್ ಫಾರ್ ಇನ್ ಡಾಲರ್ಸ್. ಇವಾಗ ಅವರು ಸ್ಟ್ರೈಟ್ ಆಫ್ ಫಾರ್ಮೋಸ್ ಅಲ್ಲಿ ನಮ್ಗೆ ದುಡ್ಡು ಕೊಡಬೇಕು ಅಂತ ಇರೋದು ಅವ್ರು ಡಾಲರ್ಸ್ ಅಲ್ಲ, ದೇ ಆರ್ ಆಸ್ಕಿಂಗ್ ಇನ್ ಯುವಾನ್. ಕರೆಕ್ಟ್. ಯುವಾನ್ ಇಟ್ಕೊಂಡು ಏನ್ ಮಾಡ್ತಾನೆ, ದೇ ಆರ್ ಬೈಯಿಂಗ್ ಸಮಥಿಂಗ್ ಫ್ರಮ್ ಚೈನಾನು. ಕರೆಕ್ಟ್. ಈಗ ರೂಪಿ ಕೇಳ್ಬಿಟ್ರೆ ದುಡ್ಡು ಇಂಡಿಯಾದಿಂದ ತಗೋಬೇಕಿಲ್ಲ, ಅಷ್ಟು ರಾಶಿ ಬರೋ ರೂಪಿ ಇಟ್ಕೊಂಡು ಅವ್ನು ಏನ್ ವ್ಯಾಪಾರ ಮಾಡಲಿ ನೆಕ್ಸ್ಟ್ ಅಂತ ಹೇಳಿ ಅವ್ನು ಯುವಾನ್ ಅಲ್ಲಿ ಕೇಳ್ತಾ ಇದ್ದಾನೆ. ಬಿಕಾಸ್ ಯುವಾನ್ ಕರೆನ್ಸಿ ಇಸ್ ಅಕ್ಸೆಪ್ಟೆಡ್ ಇನ್ ಕೆಲವು ಕಂಟ್ರೀಸ್ ಅಲ್ಲಿ. ಚೈನಾನೋ ತೈವಾನೋ ಎಲ್ಲೆಲ್ಲಿ ಇದೆಯೋ ಅವ್ರದ್ದೊಂದು ಇದು ವೇರ್ ದೇರ್ ಡಾಮಿನೆನ್ಸ್ ಇದೆಯೋ ಡಾಲರ್ ಬಿಟ್ರೆ ಈಗ ಯುವಾನ್ ಹೋಗ್ತಾ ಇದೆ. ಸೊ ದೇ ಆರ್ ಆಸ್ಕಿಂಗ್ ಇನ್ ಯುವಾನ್ ಬಿಕಾಸ್ ದೇ ಆರ್ ಪರ್ಚೇಸಿಂಗ್ ಲಾಟ್ ಆಫ್ ಐಟಮ್ಸ್ ಇನ್ ಚೈನಾ. ಚೈನಾಯಿಂದ ತಗೊಂಬರ್ತಾನೆ ಥ್ರೂ ಸೆಂಟ್ರಲ್ ಏಷ್ಯಾದಿಂದ ರೋಡ್ ಮೂಲಕ ತಂದ್ಬಿಡ್ತಾರೆ ಸರ್ ಅವರು. ದೇ ನೀಡ್ ನಾಟ್ ಹ್ಯಾವ್ ಟು ವುಡ್ ಕಸ್ಟಮ್ಸು ಅದು ಇದು ಪೇಪರ್ಸು ಏನೂ ಇರಲ್ಲ. ಯಾರೋ ಎಂಡ್ ಯೂಸರು. ಈ ಐರನ್ ಡೋಮ್ ಅಂತ ಇದೆಯಲ್ಲ ಸರ್, ಹೌದು, ಇರಾನ್ ಇದು ಇಸ್ರೇಲ್ ಐರನ್ ಡೋಮ್ಗಳನ್ನ ಹೇಗೆ ಇವರು ಯಾಮಾರಿಸಿದ್ದು? ಮಿಸೈಲ್ ವೇವ್, ಡ್ರೋನ್ ವೇವ್ ಅಷ್ಟೇ. ಮಿಸೈಲ್ ನಾನು ಹೇಳೋದಲ್ಲ, ಹೈಪರ್ಸಾನಿಕ್ ಮಿಸೈಲ್ಸ್ ಎಲ್ಲ ಅದನ್ನ ಇದು ಮಾಡಕ್ಕಾಗಲ್ಲ. ಆಮೇಲೆ ಎವ್ರಿ ಡ್ರೋನ್, ಡೇವಿಡ್ ಸ್ಲಿಂಗ್ ಆಗ್ಲಿ, ಐರನ್ ಡೋಮ್ ಆಗ್ಲಿ, ಆ ತಾಮಿರ್ ಮಿಸೈಲ್ಸ್ ಅಂತಾರೆ, ಆರೋ 1, ಆರೋ 2, ಇವೆಲ್ಲ ಏನಾಗಿದೆ ಅಂದ್ರೆ ದೇ ಕುಡ್ ನಾಟ್ ಈವನ್ ಬಿಕಾಸ್ ದೇ ಹ್ಯಾವ್ ಗಾಟ್ ಸರ್ಟನ್ ಲೆವೆಲ್ ಆಫ್ ಇದು ಏನೋ ಇಂಟರ್ಸೆಪ್ಟಿಂಗ್ಗೆ 100% ಅಂತ ಯಾವ ಏರ್ ಡಿಫೆನ್ಸ್ ಮಾಡಿಲ್ಲ ಸರ್.